ನೋಡಿ ಫ್ರೆಂಡ್ಸ್, ನಾವು ಬಂದಿದೀವಲ್ಲ, ಎಲ್ಲಾರ್ಗು ನಾವು 25 ಸೆಂಟ್ ತಗೊಂಡಿದ ಮೇಲೆ ಅವ್ರಿಗೆ ಅವ್ರ ಹೆಸರಲ್ಲಿ ಹೆಸರು ಹಾಕ್ಬಿಟ್ಟು ಪ್ಲಾಟ್ ನಂಬರ್ ಹಾಕ್ಬಿಟ್ಟು ಸರ್ವೆ ನಂಬರ್ ಮಾಡಿ ಎಲ್ಲ ರೆಡಿ ಮಾಡ್ಕೊಡ್ತೀವಿ. ಅದಾದ್ಮೇಲೆ ಪಾಸ್ಬುಕ್ ಬರುತ್ತಲ್ಲ ನಿಮ್ಗೆ, ಆ ಪಾಸ್ಬುಕ್ ಅಲ್ಲಿ QR ಕೋಡ್ ಸ್ಕ್ಯಾನರ್ ಇರುತ್ತೆ. ಆ ಸ್ಕ್ಯಾನರ್ ಅಲ್ಲಿ ನೀವೆಲ್ಲ ಸ್ಕ್ಯಾನ್ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಬಂದ್ಬಿಡುತ್ತೆ. ನಮ್ನ ಯಾವ ಕೇಳೋ ಅವಶ್ಯಕತೆನೇ ಇರಲ್ಲ. ಆದ್ರೂ ನಮ್ ಕಂಪನಿ ಕಡೆಯಿಂದ ಏನೇನ್ ಹೇಳ್ತೀವೋ ಎಲ್ಲ ಕೊಡ್ತೀವಿ ಅನ್ಮ ಅಂದ್ರೆ. ಈ ಪ್ಲಾಟ್ ತಗೊಂಡಿದ ಮೇಲೆ ₹1 ಮೇಂಟೆನೆನ್ಸ್ ಚಾರ್ಜ್ ಇರಲ್ಲ. 25 ಸೆಂಟ್ಗೆ ಎಷ್ಟು ದುಡ್ಡು ಬರುತ್ತೋ ಅಷ್ಟು ನಿಮ್ಗೆ ಹೇಳಿದೀನಿ ಆಲ್ರೆಡಿ. ಅದಾದ್ಮೇಲೆ ಇಲ್ಲಿ ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ಅಂದ್ರೆ, ಇಲ್ಲಿರೋ ಮರಗಳೆಲ್ಲ 5 ಇಂದ 6 ವರ್ಷ 6 ವರ್ಷ ಟೈಮ್ ಅಲ್ಲಿ ಫಸ್ಟ್ ಮಾತ್ರ 30 ಇಂದ 40 ಹೈಟ್ ಹೋಗುತ್ತೆ ಒಂದೊಂದ್ ಮರೆ. ಅದಾದ್ಮೇಲೆ ವಿಡ್ತ್ ಬರುತ್ತೆ. ಆ ವಿಡ್ತ್ ಅಲ್ಲಿ ಒಳಗಡೆ ಇರೋ ಚಾಗ್ ಮಾತ್ರನೇ ನಾವು ತಗೊಳ್ಳೋದು. ಆ ಚಾಗ್ ಮಾತ್ರ 100 kg ಬಂದ್ರು 25 ಸೆಂಟ್ ತಗೊಂಡಿದ್ದೆ ಅವ್ರಿಗೆ 100 ಮರ ಬರುತ್ತೆ. ಮಾಮೂಲಾಗಿ 100 ಮರ ಅಂದ್ರೆ 10 ಟನ್. 1 ಟನ್ ಬಂದು 2015 256 ಜೀವ ನಂಬರ್. ಆ ಜೀವ ನಂಬರ್ ಪ್ರಕಾರ 21 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ವ್ಯಾಲ್ಯೂ. ನಾವು ಗೌರ್ಮೆಂಟ್ ವ್ಯಾಲ್ಯೂ ತಗೊಂಡಿದ್ದ ಟೈಮ್ ಅಲ್ಲಿ ರಿಟರ್ನ್ ಬರುವಾಗ 2 ಕೋಟಿ ಬರುತ್ತೆ. ಆ 2 ಕೋಟಿಯಲ್ಲಿ 40% ಕಂಪನಿಗೆ ಹೋದ್ರು 80 ಲಕ್ಷ ಮಾತ್ರನೇ ಕಂಪನಿಗೆ ಹೋಗುತ್ತೆ ಅವ್ರು ಮೇಂಟೈನ್ ಮಾಡಿರೋ ಅವ್ರಿಗೆ. ಮಿಕ್ಕಿರೋದೆಲ್ಲ 1,20,00,000 ರೂಪಾಯಿ ನಮಗ್ ಬರುತ್ತೆ 25 ಸೆಂಟ್ ತಗೊಂಡಿದ್ಮೇಲೆ. ಆ 25 ಸೆಂಟ್ ಅಲ್ಲಿ ನಾವೆಲ್ಲನ್ನ ಇನ್ವೆಸ್ಟ್ ಮಾಡಿದ್ರು 9 ಲಕ್ಷ ರೂಪಾಯಿ ಏನ್ರಲ್ಲಿ ಬರುತ್ತೋ ನಮ್ಗೆ ಹೇಳಿ. ಗೋಲ್ಡ್ ಅಲ್ಲಿ ಬರಲ್ಲ, ಆಮೇಲೆ ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿದ್ರೆ ಬರಲ್ಲ, ಆಮೇಲೆ ಏದನ್ನ ಶೇರ್ ಮಾರ್ಕೆಟ್ ಅಲ್ಲಿ ಇಟ್ರೆ ಬರಲ್ಲ. ಯಾಕಂದ್ರೆ ಅದೆಲ್ಲ ರಿಸ್ಕ್, ಇದು ವಿತೌಟ್ ರಿಸ್ಕ್. ಅದಕ್ಕೆ ಇಷ್ಟು ಚೆನ್ನಾಗಿದೆ. ಎಲ್ಲ ಒಂದ್ಸಲ ನೋಡ್ಕೊಳ್ಳಿ. ಟೋಟಲ್ ಇದು ಬಂದು 50 ಎಕರೆ. ಈ ತರ 2 ಇದೆ. ಫಸ್ಟ್ ವೆಂಚರ್, ಸೆಕೆಂಡ್ ವೆಂಚರ್ ಅಂದ್ರೆ ವಸಂತವನಂ 1, ವಸಂತವನಂ 2 ಈ ತರ 2 ಇದೆ. ಇದಾದ್ಮೇಲೆ ನಾವು ಡೈರೆಕ್ಟ್ ಆಗಿ 8th ವೆಂಚರ್ ಕರ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಫಸ್ಟ್ ಕಸ್ಟಮರ್ಗೆ ಫಸ್ಟ್ ವೆಂಚರ್ ತೋರಿಸಿದ ಮೇಲೆನೆ 8ನೇ ವೆಂಚರ್ ಗೊತ್ತಾಗೋದು. ಅದರಿಂದ